ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ದುಬೈನಲ್ಲಿ ಮಿಸ್ಟರ್ ಕ್ರಿಕೆಟ್ ರಾಹುಲ್ ದ್ರಾವಿಡ್ ಕಪ್ ಕ್ರಿಕೆಟ್ ಪಂದ್ಯಾಟವು ಜೂನ್ 1ರಿಂದ ಆರಂಭವಾಗಲಿದೆ. ಗ್ರೇಟ್ ವಾಲ್ ಆಫ್ ಕ್ರಿಕೆಟ್ ಎಂದು ಪ್ರಸಿದ್ಧರಾಗಿರುವ ರಾಹುಲ್ ದ್ರಾವಿಡ್ ಹೆಸರಿನಲ್ಲಿ ಅವರ ಮಹಾನ್ ಅಭಿಮಾನಿಯಾದ ದುಬೈನ ಟೆಕ್ನೋ ಟೈಟಾನ್ಸ್ ಕ್ರಿಕೆಟ್ ತಂಡದ ನಾಯಕ ವಿಠಲ್ ರಿಷಾನ್ ನಾಯಕ್ ಈ ಪಂದ್ಯಾಟವನ್ನು ಆಯೋಜಿಸುತ್ತಿದ್ದಾರೆ. ಕುಂದಾಪುರ ಸಮೀಪದ ಸೂರಾಲು ಮೂಲದ ಸದ್ಯ ದುಬೈನಲ್ಲಿ ನೆಲೆಸಿರುವ ವಿಠಲ್ ರಿಷಾನ್ ನಾಯಕ್ರ ನೇತೃತ್ವದಲ್ಲಿ ಈ ಪಂದ್ಯಾಟವು ಜೂನ್ 1ರಿಂದ ಜುಲೈ 20ರವರೆಗೆ ಪ್ರತಿ ಭಾನುವಾರ ಜರುಗಲಿದೆ. 15 ಓವರಿನ ಈ ಪಂದ್ಯಾಟದಲ್ಲಿ ದುಬೈನ ಪ್ರಸಿದ್ಧ 16 ತಂಡಗಳು ಪಾಲ್ಗೊಳ್ಳುತ್ತಿವೆ. ಜುಲೈ 20 ಭಾನುವಾರ ದುಬೈನ ಅಜ್ಮನ್ ಗ್ರಾಸ್ ಗ್ರೌಂಡ್ನಲ್ಲಿ ಫೈನಲ್ ಪಂದ್ಯಾಟ ನೆರವೇರಲಿದೆ. ವಿಜೇತರಿಗೆ 4007 ದಿರ್ಹಂ ನಗದು ಬಹುಮಾನ, ದ್ವಿತೀಯ ಸ್ಥಾನ ವಿಜೇತರಿಗೆ 2507 ದಿರ್ಹಂ ನಗದು ಜೊತೆಗೆ ಆಕರ್ಷಕ ಸ್ಮರಣಿಕೆ ಪ್ರಮಾಣ ಪತ್ರಗಳು ಲಭಿಸಲಿವೆ. ದುಬೈನ ಟೆಕ್ನೋ ಟೈಟಾನ್ಸ್ ಕ್ರಿಕೆಟ್ ತಂಡದ ನಾಯಕರಾದ ಶ್ರೀ ವಿಠಲ್ ರಿಷಾನ್ ನಾಯಕ್ ಸಾರಥ್ಯದಲ್ಲಿ ಈ ಪಂದ್ಯಾವಳಿ ಜರುಗುತ್ತಿದೆ. ಪಂದ್ಯಾಟಕ್ಕೆ ಶ್ರೀ ವಿಠಲ್ ರಿಷಾನ್ ನಾಯಕ್ ರವರ ಮಾರ್ಗದರ್ಶಕರಾದ ಶ್ರೀಯುತ ಲಾತವ್ಯ ಆಚಾರ್ಯ ಉಡುಪಿ ಹಾಗೂ ಸ್ಪೋರ್ಟ್ಸ್ ಕನ್ನಡ ಸಂಸ್ಥಾಪಕರಾದ ಕೋಟ ರಾಮಕೃಷ್ಣ ಆಚಾರ್ ಶುಭ ಹಾರೈಸಿದರು. ವಿಠಲ್ ರಿಷಾನ್ ನಾಯಕ್, ನಮಸ್ಕಾರ. ನಮಸ್ಕಾರ. ನಮಸ್ತೆ ಹರಿವಂತ್ ಸರ್, ಹೇಳಿ ಸರ್. ಸೂರಾಲಿನಿಂದ ದುಬೈಗೆ ಹೋಗಿ ಬಹಳ ಸದ್ದು ಮಾಡ್ತಾ ಇದ್ದೀರಿ, ಬಹಳ ಜನಪ್ರಿಯತೆ ಗಳಿಸ್ತಾ ಇದ್ದೀರಿ. ಬಹಳ ಸಂತೋಷ ಆಗ್ತಾ ಇದೆ, ನಮ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮೂರಿನ ಹುಡುಗ ಅರಬ್ ರಾಷ್ಟ್ರದಲ್ಲಿ ಮಿಂಚ್ತಾ ಇರೋದು ನೋಡಿದ್ರೆ ಎಲ್ರಿಗೂ ಬಹಳ ಸಂತೋಷದ ವಿಚಾರ. ಆಗ್ಲಿ, ನಿಮ್ಗೆ ಶುಭ ಹಾರೈಸ್ತೇನೆ. ಇನ್ನಷ್ಟು ಮತ್ತಷ್ಟು ಖ್ಯಾತಿ, ಪ್ರಸಿದ್ಧಿ, ಯಶಸ್ಸು ನಿಮ್ಗೆ ಲಭಿಸ್ಲಿ. ನಿಮ್ಗೂ ಹಾಗೂ ನಿಮ್ಮ ತಂಡದವರಿಗೂ, ನಿಮ್ಮ ಎಲ್ಲ ಆತ್ಮೀಯರಿಗೂ, ಅಲ್ಲಿ ನೆಲೆಸಿರುವ ನಿಮ್ಮ ಪ್ರತಿಯೊಬ್ಬ ಸಪೋರ್ಟರ್ಸ್ ಯಾರಿದ್ದಾರೆ, ನಿಮ್ಮ ಪೋಷಕರು, ಪ್ರೋತ್ಸಾಹಕರು ಎಲ್ರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಕರುಣಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕೇರಳ, ಬಿಹಾರ್, ಮುಂಬೈ, ಕೋಲ್ಕತ್ತಾ, ತಮಿಳುನಾಡು, ರಾಜಸ್ಥಾನ್ ಸೇರಿದಂತೆ ಉಡುಪಿ, ಮಂಗಳೂರು, ಕುಂದಾಪುರ, ಕರಾವಳಿಯ ಬಹುತೇಕ ಪ್ರಸಿದ್ಧ ಆಟಗಾರರು ಪಾಲ್ಗೊಳ್ಳುತ್ತಿರುವ ಈ ಪಂದ್ಯಾಟವು ಸಂಯುಕ್ತ ಅರಬ್ ರಾಷ್ಟ್ರದ ಕ್ರಿಕೆಟ್ ಪ್ರಿಯರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಮಾತನಾಡಲು ದೂರದ ದುಬೈನಿಂದ ಶ್ರೀಯುತ ವಿಠಲ್ ರಿಷಾನ್ ನಾಯಕ್ ರವರು ಸ್ಪೋರ್ಟ್ಸ್ ಕನ್ನಡ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ ತಮ್ಗೆ. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲ ನಮ್ಮ ಸ್ಪೋರ್ಟ್ಸ್ ಕನ್ನಡ ಟೀಮ್ನವರಿಗೆ ಮತ್ತೆ ಮ್ಯಾನೇಜ್ಮೆಂಟ್ ನವರಿಗೆ ಎಲ್ಲರಿಗೂ ನಮ್ಮ ಸೈಡ್ ಇಂದ ನಮಸ್ಕಾರ. ಸರ್, ತಾವು ಕುಂದಾಪುರ ಮೂಲದವರಾಗಿ ದುಬೈನಲ್ಲಿ ನಿಮ್ಮ ಕ್ರಿಕೆಟ್ ಜರ್ನಿಯ ಬಗ್ಗೆ ತಿಳಿಸಬಹುದಾ ಸರ್? ಖಂಡಿತ ಮೇಡಮ್. ನಾನು ಕುಂದಾಪುರ, ಉಡುಪಿ ಬ್ರಹ್ಮಾವರ ಸಮೀಪದ ಸೂರಲಲ್ಲಿ ಹುಟ್ಟಿ ದುಬೈಗೆ ಬಂದಾಗ ನಾನು ಫಸ್ಟ್ ಏನ್ ಗೆಸ್ ಮಾಡಿದಂದ್ರೆ ದುಬೈಲಿ ಖಾಲಿ ಫುಟ್ಬಾಲ್ ಮಾತ್ರ ಆಡ್ತಾರೆ, ಕ್ರಿಕೆಟ್ಗೆಲ್ಲ ಯಾರು ಅಷ್ಟಾಗಿ ಆಡುದಿಲ್ಲ ಅಂತ ನನ್ನ ಮನಸ್ಸಲ್ಲಿ ಆ ರೀತಿ ಇತ್ತು. ಒಂದು 4 ಇಯರ್ಸ್ ಆದ್ಮೇಲೆ ನನ್ಗಾಯ್ತು ಇಲ್ಲೂ ಕ್ರಿಕೆಟ್ ಆಡ್ತಾರೆ, ಕ್ರಿಕೆಟ್ ಆಡುವವರು ಇದ್ದಾರೆ ಅಂತ. ಸೊ ಹಾಗೆ ನಾನು ಫಸ್ಟ್ ಗೆ ಒಂದು 10 ಪ್ಲೇಯರ್ಸ್ ನವರದೊಂದು ಟೀಮ್ ಕಟ್ಟಿದೆ ಮೇಡಮ್ ಇಲ್ಲಿ ದುಬೈಯಲ್ಲಿ. ಅದಾದ್ಮೇಲೆ ಹೀಗೇನೆ ಬೇರೆ ಬೇರೆ ಎಮಿರೇಟ್ಸ್ ಇದೆ ಇಲ್ಲಿ ದುಬೈಯಲ್ಲಿ, UAE 7 ಎಮಿರೇಟ್ಸ್ ಇದೆ. ಬೇರೆ ಬೇರೆ ಎಮಿರೇಟ್ಸ್ ಗೆ ನಾವು ಫ್ರೆಂಡ್ಲಿ ಮ್ಯಾಚ್ ಅಂತ ಹೋಗ್ತಿದ್ವಿ. ಹಾಗೆ ಫ್ರೆಂಡ್ಲಿ ಮ್ಯಾಚ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದೇ ರೀತಿ ನಂಬರ್ ಆಫ್ ಮೆಂಬರ್ಸ್ ಜಾಸ್ತಿ ಆದ್ರು ಟೀಮ್ ಅಲ್ಲಿ. ನೆಕ್ಸ್ಟ್ 2019 ಅಲ್ಲಿ ಸ್ಟಾರ್ಟ್ ಮಾಡಿದ್ ನಾನು ಈ ಟೀಮ್. 2020 ಅಲ್ಲಿ ಇದು 2019 ಹೌದು 2020 ಅಲ್ಲಿ ಸ್ವಸ್ತಿ ಅವರದೊಂದು ಟೂರ್ನಮೆಂಟ್ ಆಯ್ತು. ಅದ್ರಲ್ಲಿ ನಮ್ಗೆ ನಾವು ಫಸ್ಟ್ ಟೈಮ್ ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡಿದ್ವಿ. ಆ ಟೂರ್ನಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟದಕ್ಕೆ ನಮ್ಗೆ ಬೆಸ್ಟ್ ಡೆಬ್ಯೂ ಕ್ರಿಕೆಟ್ ಟೀಮ್ ಅಂತ ಅವಾರ್ಡ್ ಸ್ವಸ್ತಿ UAE ಟೀಮ್ ಇಂದ ಸಿಕ್ತು. ಸೊ ಅದಾದ್ಮೇಲೆ ಬೇರೆ ಬೇರೆ ಟೂರ್ನಮೆಂಟ್ ಎಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಮೇಡಮ್. ಅದ್ರಲ್ಲಿ ಇಲ್ಲಿ UAE ಅಲ್ಲಿ ಒಂದ್ಸರ್ತಿ 100 PL ಅಂತ ಒಂದು ಟೂರ್ನಮೆಂಟ್ ಮಾಡಿದ್ರು. 100 ಟೀಮು, ಇಲ್ಲಿ 7 ಎಮಿರೇಟ್ಸ್ ಇಂದ 100 ಟೀಮು ಟೂರ್ನಮೆಂಟ್. ಅದರಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿ ನಾವು ಆಲ್ಮೋಸ್ಟ್ ಒಂದು 3/4 ವರೆಗೆ ಹೋಗಿದ್ವಿ. ಪ್ರಶಂಸೆ ಮತ್ತೆ ಪ್ರಶಸ್ತಿ ಎಲ್ಲ ಕೊಟ್ಟು ಹಾಗೇನೆ ಬೇರೆ ಬೇರೆ ಟೂರ್ನಮೆಂಟ್ ಎಲ್ಲ ನಾವಿಲ್ಲಿ ಆಡ್ತಾ ಟೀಮ್ ಅನ್ನು ಬಿಲ್ಡ್ ಮಾಡಿದ್ವಿ ಮೇಡಮ್. ಮತ್ತೆ ಇನ್ನೊಂದು ಏನಂದ್ರೆ ಮಿಡ್ಲ್ ಅಲ್ಲಿ 2022-23 ಇರ್ಬೋದು, ಆ ಟೈಮಲ್ಲಿ ಕಟಿಲ್ ಪ್ರೀಮಿಯರ್ ಲೀಗ್ ನವರು ಕಟಿಲ್ ಒಂದು ಟೀಮ್ ಇದೆ ಇಲ್ಲಿ, ಅವರು ಒಂದು ಪ್ರೀಮಿಯರ್ ಲೀಗ್ ಕಂಡಕ್ಟ್ ಮಾಡಿದ್ರು. ಆ ಪ್ರೀಮಿಯರ್ ಲೀಗ್ ಅಲ್ಲಿ
ಇದು ರಿಜಿಸ್ಟರ್ ಕರ್ನಾಟಕ ಪ್ಲೇಯರ್ಸ್ ರಿಜಿಸ್ಟರ್ ಮಾಡಿ ಅವ್ರ ಬಿಡ್ಡಿಂಗ್ ಎಲ್ಲ ಸೆಲೆಕ್ಟ್ ಮಾಡೋದು. ಈಗ IPL ಹೇಗೆ ಆಕ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅದೇ ರೀತಿ ಸೆಲೆಕ್ಟ್ ಮಾಡ್ಲಿಕ್ಕೆ ಅದರಲ್ಲಿ ನಾನು ರಿಜಿಸ್ಟರ್ ಆಗಿದ್ದೆ. ಅಲ್ಲಿ ವರಾರೂಪ ಟೀಮಿಗೆ ನನ್ನನ್ನು ಅವರು ಬಿಡ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ಅದು ವರಾರೂಪ ಪ್ರವೀಣ್ ಸರ್ ಇಲ್ಲಿ ಅವರು ಬಿಸ್ನೆಸ್ ಮ್ಯಾನ್, ಅವರ ಟೀಮಿಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಸೊ ಅಲ್ಲಿಂದ ಪ್ರವೀಣ್ ಸರ್ ಅವರ ಕರೆಕ್ಷನ್ ಆಯ್ತು ನನಗೆ. ಅದಾದ್ಮೇಲೆ ಅವ್ರಿಗೆ ನನ್ನ ಕ್ರಿಕೆಟ್ ಎಲ್ಲ ತುಂಬಾ ಇಷ್ಟ ಆಯ್ತು. ಸೊ ಮುಂದೆ ನೆಕ್ಸ್ಟ್ ನಾವು ಪ್ರವೀಣ್ ಸರ್ ಮತ್ತೆ ಅವರ ಕ್ಲೋಸ್ ಫ್ರೆಂಡ್ ವಿದ್ಯಾನಂದ ಶೆಟ್ಟಿ ಅಂತ ಅವರು ಇಲ್ಲಿ ಬಿಸ್ನೆಸ್ ಮ್ಯಾನ್, ಅವರು ಸೇರಿ ವಿಡೂರ್ ಬಾಯ್ಸ್ ಅಂತ ಒಂದು ಟೀಮ್ ಕ್ರಿಯೇಟ್ ಮಾಡಿದ್ರು. ಸೊ ಆ ಟೀಮ್ ಅಲ್ಲಿ ನಾನು ಒಂದು ಇದು ಟೀಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಹಾಗೆ ನನ್ನದೇ ಓನ್ ಟೀಮ್ ಇದೆ ಟೆಕ್ನೋ ಟೈಟನ್ಸ್. ಸೊ ಅದನ್ನು ನಾನು ಇದು ಮಾಡ್ಕೊಂಡು ಹೋಗ್ತಿದ್ದೇನೆ ಮೇಡಮ್. ಓಕೆ ಸರ್, ನಿಮ್ಮ ಟೆಕ್ನೋ ಟೈಟಾನ್ಸ್ ತಂಡದಲ್ಲಿ ಊರಿನ ಆಟಗಾರರಿಗೆ ವಿಶೇಷ ಅವಕಾಶಗಳನ್ನ ಕಲ್ಪಿಸಿದ್ದೀರಿ. ನಿಮ್ಮ ತಂಡದ ಸಾಧನೆಯ ಬಗ್ಗೆ ತಿಳಿಸೋದಾದ್ರೆ ಏನ್ ಹೇಳ್ತೀರಿ ಸರ್? ಖಂಡಿತ ಖಂಡಿತ ಮೇಡಮ್. ಅದೇ ನಾವು ನಮ್ಮ ಟೆಕ್ನೋ ಟೈಟನ್ಸ್ ಅಲ್ಲಿ ಹೆಚ್ಚಾಗಿ ನಮ್ಮ ಉಡುಪಿ, ಮಂಗಳೂರು, ಕಾರ್ಕಳ, ಬೆಳ್ತಂಗಡಿ ಅಲ್ಲಿಯ ಪ್ಲೇಯರ್ಸ್ ನವರು ಹೆಚ್ಚಿನ ಪ್ಲೇಯರ್ಸ್ ನವರು ಇದ್ದಾರೆ. ಎಲ್ಲಾ ಪ್ಲೇಯರ್ಸ್ ನವರು ತುಂಬಾ ಸೀರಿಯಸ್ ಆಗಿ ಎಫೆಕ್ಟ್ ಆಗ್ತಾರೆ. ಅಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನವರಿಗೆಲ್ಲ ಕ್ರಿಕೆಟ್ ತುಂಬಾ ಪ್ಯಾಷನ್. ಅಂದ್ರೆ ಕ್ರಿಕೆಟೇ ನಮ್ಮದು ಜೀವ, ಕ್ರಿಕೆಟೇ ನಮ್ಮದು ಲೈಫ್ ಅಂತ ಇರುವ ಪ್ಲೇಯರ್ಸ್ ಎಲ್ಲ. ಸೊ ಅದರಿಂದ ನಾವು ತುಂಬಾ ಬೇರೆ ಬೇರೆ ಟೂರ್ನಮೆಂಟ್ ಎಲ್ಲ ವಿನ್ ಆದ್ವಿ. ನಾವು ಇಲ್ಲಿ ಈದ್ ಕಪ್ ಅಂತ ಮಾಡಿದ್ರು, ಅದನ್ನು ವಿನ್ ಆದ್ವಿ. ಫ್ರೆಂಡ್ಸ್ ಕ್ಲಬ್ ನವರು ಒಂದು ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ನವರು ಒಂದು ಚಾಂಪಿಯನ್ ಟ್ರೋಫಿ ಮಾಡಿದ್ರು ಅಜ್ಮಾನ್ ಅಲ್ಲಿ, ಅದನ್ನು ನಾವು ವಿನ್ ಆದ್ವಿ. ಸೊ ಅದೇ ರೀತಿ ಆಲ್ಮೋಸ್ಟ್ ಒಂದು 10 ಚಾಂಪಿಯನ್ಸ್ ಟ್ರೋಫಿ, ಒಂದು 3-4 ರನ್ನರ್ಸ್ ಟ್ರೋಫಿ ನಾವು ವಿನ್ ಆಗಿದ್ದೇವೆ ಮೇಡಮ್. ಸೊ ಪ್ಲೇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಮ್ಮ ಊರಿನ ಪ್ಲೇಯರ್ಸ್. ಈ ಬಾರಿ ರಾಹುಲ್ ದ್ರಾವಿಡ್ ಕಪ್ ಆಯೋಜಿಸಿದ್ದೀರಿ ಸರ್. ರಾಹುಲ್ ದ್ರಾವಿಡ್ ಅವರ ಹೆಸರಿನ ಆಯ್ಕೆ ಹೇಗೆ ಆಯ್ತು? ಖಂಡಿತ ಖಂಡಿತ. ನನ್ಗೆ ಮುಖ್ಯ ಒಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಒಂದು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಉಡುಪಿಯಲ್ಲಿ ನನ್ಗೆ ಅಂದ್ರೆ ಉಡುಪಿ ಲಾತವೇ ಆಚಾರ್ಯ ಸರ್ ಅವರು ಫಾಸ್ಟ್ ಬೌಲರ್ ನಿಮ್ಗೆಲ್ಲ ಗೊತ್ತಿರ್ಬೋದು. ಅವರ ಮಾರ್ಗದರ್ಶನದಲ್ಲಿ ಬೆಳೆದವನು ನಾನು. ಎಲ್ಲದಕ್ಕೂ ನಾನು ಹೆಚ್ಚಾಗಿ ಅವರನ್ನೇ ಕಮ್ಯುನಿಕೇಟ್ ಮಾಡುದು, ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕಂತ. ಇದು ಟೂರ್ನಮೆಂಟ್ ಮಿಸ್ಟರ್ ದ್ರಾವಿಡ್ ಕಪ್ ಒಂದು ನನ್ನ ಡ್ರೀಮ್ ಟೂರ್ನಮೆಂಟ್ ಮೇಡಮ್. ಯಾಕಂದ್ರೆ ನನ್ಗೆ ದ್ರಾವಿಡ್ ಅಂದ್ರೆ ತುಂಬಾ ಅಚ್ಚುಮೆಚ್ಚಿನ ಪ್ಲೇಯರ್. ಯಾಕಂದ್ರೆ ಅವ್ರು ಅಂದ್ರೆ ನನ್ಗೆ ಸ್ವಲ್ಪ ಭಯ ಭಕ್ತಿ ಜಾಸ್ತಿ, ಸ್ವಲ್ಪ ಜಾಸ್ತಿ ಇಮೋಷನಲ್ ಆಗ್ತದೆ. ಈಗ ನಾನು ಮಾತಾಡುವಾಗ್ಲೂ ಸ್ವಲ್ಪ ದ್ರಾವಿಡ್ ಅಂದ್ರೆ ಸ್ವಲ್ಪ ಐ ಫೀಲ್ ಮೋರ್ ಇಮೋಷನಲ್. ಸೊ ಮಿಸ್ಟರ್ ಕ್ರಿಕೆಟ್ ಯಾಕಂತ ಇಟ್ಟೆ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ನಮ್ಮ ದ್ರಾವಿಡ್ ಅಷ್ಟು ಒಬ್ಬ ಜನ್ಮಿನ್ ಪ್ಲೇಯರ್, ಒಂದು ಹಾನೆಸ್ಟ್ ಪ್ಲೇಯರ್, ಒಂದು ಕ್ಲಿಯರ್ ಇರುವಂತ ಪ್ಲೇಯರ್ ಯಾರು ಇಲ್ಲ. ಸೊ ಅದಕ್ಕೋಸ್ಕರ ಮಿಸ್ಟರ್ ಕ್ರಿಕೆಟ್ ರಾಹುಲ್ ದ್ರಾವಿಡ್ ಕಪ್ ಅಂತ ಮೇಡಮ್. ಸರ್, ಟೂರ್ನಮೆಂಟ್ ಯಾವಾಗ, ಎಷ್ಟು ದಿನಗಳ ಕಾಲ ನಡೀಲಿಕ್ಕಿದೆ ಮತ್ತೆ ಎಷ್ಟು ತಂಡಗಳು ಭಾಗವಹಿಸಲಿವೆ, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೋಬಹುದಾ ಸರ್? ಖಂಡಿತ ಮೇಡಮ್. ಟೂರ್ನಮೆಂಟ್ June 1 ಗೆ ಸ್ಟಾರ್ಟ್ ಆಗ್ತದೆ. June 1 ಗೆ ಇದರಲ್ಲಿ 16 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಿದೆ ಮೇಡಮ್. ಇದು ಇಲ್ಲಿ UAE 16 ದೊಡ್ಡ ತಂಡಗಳು ರಿಜಿಸ್ಟರ್ ಆಗಿದೆ ಮೇಡಮ್. ಅದರಲ್ಲಿ ಒಂದು NMF ಜನೂನ್ ಟೀಮ್ ಅಂತ ಎಲೆನ್ ಇಂದ, ಇನ್ನೊಂದು OGS 11 ಟೀಮ್ ದುಬೈಯಿಂದ, ಸ್ಪೈಕರ್ಸ್ ಟೀಮ್ ಅಜ್ಮಾನ್ ಇಂದ, ಫಾಲ್ಕಾನ್ಸ್ ಟೀಮ್ ಅಜ್ಮಾನ್ ಇಂದ, ಟೀಮ್ ಲಿವಿಂಗ್ಸ್ಟನ್ ಟೀಮ್ ಶಾರ್ಜದಿಂದ, ಮತ್ತೆ ಶೈನ್ ಮ್ಯಾಂಗ್ಳೂರ್ ನಮ್ಮ ಮ್ಯಾಂಗ್ಳೂರ್ ಟೀಮ್, ಎಕ್ಸ್ಕ್ಲೂಸಿವ್ ನಮ್ಮ ಮಂಗಳೂರು ಉಡುಪಿಯ ಪ್ಲೇಯರ್ಸ್ ಇದ್ದಾರೆ ಅದ್ರಲ್ಲಿ, ಕರ್ನಾಟಕ ಟೀಮ್ ಅದೊಂದು. ಬ್ಲೂ ಸ್ಕೈ ಟೀಮ್ ಅಂತ ಒಂದು ಸ್ಪೋರ್ಟ್ಸ್ ಶಾಪ್ ಇದೆ, ಅವರು ಕೇರಳದ ಟೀಮ್ ಅದು. ಮತ್ತೊಂದು ಲೆಜೆಂಡ್ಸ್ ಕಪ್ಪಡ ಅಂತ ಒಂದು ಟೀಮ್, ಅದು ಒಂದು ತಮಿಳ್ನಾಡಿದ ಟೀಮು. ಟೆಕ್ನೋ ಟೈಟನ್ಸ್ ನನ್ನ ಓನ್ ಟೀಮ್. ಇನ್ನೊಂದು ರಮನ್ ಹಿಟ್ಟರ್ಸ್ ಅಂತ ಅದು ಒಂದು ಕೇರಳದ ಟೀಮ್ ಪಾರ್ಟಿಸಿಪೇಟ್ ಮಾಡ್ತಿದೆ. ಇನ್ನೊಂದು ಟೀಮು ಕಲ್ವೆ ಬಾಯ್ಸ್ ಅಂತ, ಇದು ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ಲಿ ಶ್ರೀಲಂಕಾ ಟೀಮ್ ಮೇಡಮ್. ಎಲ್ಲ ಶ್ರೀಲಂಕಾ ಪ್ಲೇಯರ್ಸ್ ಇದ್ದಾರೆ, ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ. ಇನ್ನೊಂದು ಟೀಮ್ ಸೈಲ್ ಕೋಟ್ ರೈಸಿಂಗ್ ಸ್ಟಾರ್ಸ್ ಅಂತ, ಇನ್ನೊಂದು ಬ್ಲೂ ಮಾಸ್ಟರ್ಸ್, ಇನ್ನೊಂದು ಗಲ್ಫ್ ಗೆಳೆಯರು ಅಂತ, ಇದೊಂದು ಹೊಸ ಟೀಮ್ ಮೇಡಮ್. ಇಲ್ಲಿ ನಮ್ಮ ಗಲ್ಫಿನ ಎಲ್ಲಾ ಹುಡುಗರೆಲ್ಲ ಸೇರಿ ಒಂದು ಟೀಮ್ ಮಾಡಿದ್ದಾರೆ. ಇದು ಡೆಬ್ಯೂ ಟೀಮ್ ಅವ್ರದ್ದು ಇದು ಹೊಸ ಟೀಮ್ ನಮ್ಮ ಟೂರ್ನಮೆಂಟ್ ಅಲ್ಲಿ, ಡೆಬ್ಯೂ ಟೂರ್ನಮೆಂಟ್ ಅವರಿಗೆ. ಇನ್ನೊಂದು ಆಲ್ಫಾ 11 ಒಂದು ಟೀಮ್ ಅಂತ ಇದೆ. ಇನ್ನೊಂದು ಕರಾವಳಿ ಫ್ರೆಂಡ್ಸ್, ನಮ್ಮ ಮಂಗಳೂರಿದೆ, ನಮ್ಮ ಉಡುಪಿ ಕುಂದಾಪುರ ಇರುವ ಹೆಚ್ಚಾಗಿ ಇರುವ ಪ್ಲೇಯರ್ಸ್ ಇರುವ ಇನ್ನೊಂದು ಕರಾವಳಿ ಫ್ರೆಂಡ್ಸ್ ಅಂತ ಒಂದು ಟೀಮ್ ಮೇಡಮ್. ಸೊ ಇಷ್ಟು 16 ದೊಡ್ಡ ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಇದು 16 ಟೀಮ್ ಅನ್ನು ನಾವು 4 ಟೀಮ್ ಇದು 4 ಗ್ರೂಪ್ ಅನ್ನು ಮಾಡಿದ್ದೇವೆ, ABCD ಅಂತ. ಒಂದೊಂದು ಗ್ರೂಪ್ ಅಲ್ಲಿ 4 ಟೀಮ್ ಇರ್ತದೆ. ಎಲ್ಲಾ ಟೀಮಿಗೂ 3 ಲೀಗ್ ಮ್ಯಾಚ್ ಸಿಗ್ತದೆ. ಆ ಗ್ರೂಪ್ ಅಲ್ಲಿ ಯಾರು 2 ಟಾಪ್ ಟೀಮ್ ಬರ್ತದೆ, ಆ 2 ಟಾಪ್ ಟೀಮ್ಗೆ ಡೈರೆಕ್ಟ್ ಕ್ವಾರ್ಟರ್ ಫೈನಲ್ ಎಂಟ್ರಿ ಇರ್ತದೆ ಮೇಡಮ್. ಸೊ ಅಲ್ಲಿಂದ ಕ್ವಾರ್ಟರ್ ಫೈನಲ್ ಸ್ಟಾರ್ಟ್. ಕ್ವಾರ್ಟರ್ ಫೈನಲ್ ಆದ್ಮೇಲೆ ಸೆಮಿಫೈನಲ್ ಮತ್ತೆ ಫೈನಲ್. ಸೊ June 1 ಇಂದ ಇದು August 3 ವರೆಗೆ ನಡೀತದೆ ಮೇಡಮ್. ಫೈನಲ್ ಅನ್ನು ನಾವು August 3 ಗೆ ಪೋಸ್ಟ್ಪೋನ್ ಮಾಡಿದ್ದೇವೆ. ಆಕ್ಚುಲಿ ಯಾವ್ದು ನಮ್ಮ July 20 ಅಥವಾ 27 ಇಡುವ ಪ್ಲಾನ್ ಇತ್ತು. ಆದ್ರೆ ಸ್ಪೆಷಲ್ ಗೆಸ್ಟ್ ನವರು ಔಟ್ ಆಫ್ ಕಂಟ್ರಿ ಇರ್ಲಿಕ್ಕೆ ಹೋಗಿ
ಅದನ್ನ ನಾವು ಆಗಸ್ಟ್ 3 ಸಂಡೇ ಆಫ್ಟರ್ನೂನ್ ಇಟ್ಟಿದ್ದೇವೆ. ಅದು ಅಜ್ಮಾನ್ ಗ್ರಾಸ್ ಗ್ರೌಂಡ್ ಅಲ್ಲಿ ಇಟ್ಟಿದ್ದೇವೆ ಮೇಡಮ್. 7 ಸ್ಟಾರ್ ಕ್ಲಬ್ ಇದು ಗ್ರಾಸ್ ಗ್ರೌಂಡ್ ಅಲ್ಲಿ ಇಟ್ಟಿದ್ದೇವೆ. ಸರ್, ತಾವು ಭಾರತೀಯರಾಗಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದವರಾಗಿ, ತಾವು ಅಲ್ಲಿಯ ನೆಲದಲ್ಲಿ ನೆಲೆ ನಿಂತ ಭಾರತೀಯರನ್ನ ಒಗ್ಗೂಡಿಸುವ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಇದು ಹೇಗೆ ಸಾಧ್ಯ ಆಯ್ತು ಸರ್ ತಮ್ಗೆ? ಒಳ್ಳೆ ಕ್ವಶನ್ ಕೇಳ್ತಿದ್ದೀರಿ ಮೇಡಮ್ ನೀವು. ಇದೆಲ್ಲ ಒಂದು ದೇವ್ರದ ಅನುಗ್ರಹಣೆ ಅಂತ ಹೇಳ್ಬೇಕು. ಯಾಕಂದ್ರೆ ಕೆಲವೆಲ್ಲ ಮಿರಾಕಲ್ ನಮ್ಮ ಹತ್ರ ಆಗದಿದ್ದದ್ದು ದೇವ್ರು ಮಾಡಿಸ್ತಾರೆ. ಯಾಕಂದ್ರೆ ನಾನು ಒಬ್ಬ 0 ಪರ್ಸನ್. ನಾನೊಂದು ಸಣ್ಣ ಹಳ್ಳಿಯಿಂದ ಬಂದವನು. ಅದು ಕನ್ನಡ ಮೀಡಿಯಂನಲ್ಲಿ ಕಲಿತು BA ಮಾಡಿ ಮತ್ತೆ ಮೈಸೂರು ಯೂನಿವರ್ಸಿಟಿಲಿ MBA ಮಾಡಿದವನು. ಇಲ್ಲಿ ನಾವು ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗ ನಾವು ಬೇರೆ ಬೇರೆ ಕಂಟ್ರಿ, ಬೇರೆ ಬೇರೆ ಸ್ಟೇಟ್ನವ್ರು ಇದ್ರು, ಬೇರೆ ಬೇರೆ ಕಂಟ್ರಿಯವರು ಇದ್ರು. ಶ್ರೀಲಂಕಾ, ಪಾಕಿಸ್ತಾನ, ನಮ್ಮ ಕೇರಳ, ನಮ್ಮ ಸ್ಟೇಟ್ ಇಂದ ಉಡುಪಿ, ನಮ್ಮ ಕರ್ನಾಟಕ ಸ್ಟೇಟ್ ಇಂದ, ತಮಿಳುನಾಡು ಸ್ಟೇಟ್ ಇಂದ ಎಲ್ಲ ಪ್ಲೇಯರ್ಸ್ ನನ್ನ ಟೀಮ್ ಅಲ್ಲಿ ಇದ್ರು. ಮುಂದೆ ನಾನು ಬೇರೆ ಆಡ್ತಾ ಹೋಗುವಾಗ ಅಲ್ಲಿ ಯಾರೆಲ್ಲ ಕರ್ನಾಟಕ ಪ್ಲೇಯರ್ ಇದ್ದಾರೆ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ತಿದ್ದೆ ಮೇಡಮ್. ಹಾಗೆ ಅವರನ್ನೆಲ್ಲ ಒಂದು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ನಮ್ಮ ಟೀಮ್ ಅಲ್ಲಿ ಹಾಕಿ, ಸೊ ಆಲ್ಮೋಸ್ಟ್ ಮೆಜಾರಿಟಿ ನಮ್ಮ ಒಂದು 80% ಕರ್ನಾಟಕ ಪ್ಲೇಯರ್ಸ್ ಬೇಕು ನಮ್ಮ ಟೀಮ್ ಅಲ್ಲಿ ಅಂತ ಒಂದು ಫೋಕಸ್ ಇಟ್ಕೊಂಡು ಆ ರೀತಿ ಟೀಮ್ ಕಟ್ಟಿದೀವಿ ಮೇಡಮ್. ಸೊ ಅಲ್ಲಿ ಹೋದಾಗಲೆಲ್ಲ ಬೇರೆ ಬೇರೆ ಮ್ಯಾಚ್ ಹೋದಾಗಲೆಲ್ಲ ಬೇರೆ ಬೇರೆ ನಮ್ಮ ಡಿಸ್ಟ್ರಿಕ್ಟ್ ನವರು ಬೇರೆ ಬೇರೆ ಪ್ಲೇಯರ್ಸ್ ಎಲ್ಲ ಸಿಕ್ತಿದ್ರು. ಸೊ ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮತ್ತೆ ಅವರನ್ನ ನಮ್ಮ ಟೀಮಿಗೆ ನಾನು ಹಾಕೊಂಡು ಮತ್ತೆ ಆಡಿಸ್ತಿದ್ದೆ. ಸೊ ಆ ರೀತಿ ಕಟ್ಟಿದೆ ಮೇಡಮ್. ಹೆಚ್ಚಾಗಿ ನಮ್ಮ ಲತಾಚಾರ್ಯ ಸರ್ ಅವ್ರ ಹತ್ರ ಎಲ್ಲದಕ್ಕೂ ಮಾರ್ಗದರ್ಶನ ಅವ್ರ ತಗೊಳ್ಳೋದು. ಎಂಚ ಸರ್ ಮಲ್ಪಲ್ಲಿ, ಎಂಚ ಮಲ್ಪಲ್ಲಿ ಅಂತ ಎಲ್ಲದಕ್ಕೂ ಅವ್ರು ನನ್ಗೆ ಸ್ವಲ್ಪ ಒಂದು ಬೂಸ್ಟ್ ಕೊಟ್ಟು ಹುರಿದುಂಬಿಸೋರು. ಹೀಗೆ ಮಾಡಿ, ತೊಂದ್ರೆ ಇಲ್ಲ, ನೀವು ಮುಂದೆ ಹೋಗಿ, ನೀವು ಮಾಡ್ಬೇಕು, ನೀವು ಮಾಡೋದು ದೊಡ್ಡದನ್ನೇ ಮಾಡಿ ಅಂತ ಒಂದು ಯಾವಾಗ್ಲೂ ಒಂದು ನನ್ಗೆ ಸಪೋರ್ಟ್ ಕೊಡುವವರು ಲತಾಚಾರ್ಯ ಸರ್. ಇಲ್ಲಿ ನಮ್ಮ ಫೈಜಲ್ ಬಾಯಿ ಇದ್ದಾರೆ, ಯುನೈಟೆಡ್ ಕಾಪು. ಸರ್, ಅದ್ಭುತವಾಗಿ ತಮ್ಮ ಅನುಭವದ ನುಡಿಗಳನ್ನ ಸ್ಪೋರ್ಟ್ಸ್ ಕನ್ನಡದೊಂದಿಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್ ತಮ್ಗೆ. ನಾನು ಒಂದು ಮಾತು ಹೇಳಿಕ್ಕಿದೆ ಮೇಡಮ್ ಸ್ಪೋರ್ಟ್ಸ್ ಕನ್ನಡ ಚಾನಲ್ ಬಗ್ಗೆ, ಹೇಳ್ಬೋದಾ? ಹಾ, ಹೇಳಿ ಸರ್. ಅದೇ ಸ್ಪೋರ್ಟ್ಸ್ ಕನ್ನಡ ಚಾನಲ್ ತುಂಬಾ ಸ್ಪೀಡ್ ಆಗಿ ಒಂದು ಪಬ್ಲಿಸಿಟಿ ತಗೊಳ್ತಿದೆ. ಸ್ಪೆಷಲಿ ಯೂಟ್ಯೂಬ್ ಚಾನಲ್ ಈಗ ಆಲ್ಮೋಸ್ಟ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಮಾಡುವ ಒಂದು ದಾರಿಯಲ್ಲಿ ಇದೆ ಸ್ಪೋರ್ಟ್ಸ್ ಕನ್ನಡ ಚಾನಲ್. ಇಲ್ಲಿ ಲಾಸ್ಟ್ ಟೈಮ್ ನೀವು ನಮ್ಮ KCL ಕರ್ನಾಟಕ ಚಾಂಪಿಯನ್ ಲೀಗ್ ನಾವು ವಿನ್ ಆದಾಗ, ಮತ್ತೆ ಯಕ್ಷ ಪ್ರೀಮಿಯರ್ ಲೀಗ್ ವಿನ್ ಆದಾಗ ಒಂದು ಒಳ್ಳೆ ಕವರೇಜ್ ಕೊಟ್ರಿ. ಆ ಕವರೇಜ್ ಆದ್ಮೇಲೆ ನಮ್ಮ ಮಿಡ್ಲ್ ಈಸ್ಟ್ ಅಲ್ಲಿ ಸ್ಪೆಷಲಿ ನಮ್ಮ ದುಬೈ, ಒಮನ್ ಮತ್ತೆ ಈ ಕುವೈಟ್ ಇಂದ ಹೆಚ್ಚಿನ ಸಬ್ಸ್ಕ್ರೈಬ್ನವರು ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಮತ್ತೆ ನಿಮ್ಮ ನ್ಯೂಸ್ ಪೇಪರ್ ಹೆಚ್ಚಿನವರೆಲ್ಲ ಓದ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮಂತ ಪ್ಲೇಯರ್ಸ್ ನವರಿಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ನಿಮ್ಮ ಟೀಮಿನವರಿಗೂ ನಿಮ್ಮ ಮ್ಯಾನೇಜ್ಮೆಂಟ್ಗೂ ಥ್ಯಾಂಕ್ ಯು ಸೋ ಮಚ್. ಸ್ಪೋರ್ಟ್ಸ್ ಕನ್ನಡ ವತಿಯಿಂದ ತಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ.